So in I was dealing with the third demerit of simple random sampling. What is that? For a given degree of accuracy, simple random sampling usually requires large sample as compared to stratified random sampling. First of all, stratified random sampling ಅಂದ್ರೆ ಏನು ಹೇಳಿಲ್ಲ, ಹಿಂಗಾಗಿ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಹೇಳ್ತೇನೆ, ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಅದು ಸ್ವಲ್ಪ ಸಿಂಪಲ್ ಆಗಿ ಹೇಳಿದ್ರೆ ಇದು ಮಾಡ್ಬೋದು, ನಾವು ಹೇಳ್ಬೋದು. ಓಕೆ, ಇದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾವು ಒಂದು ಎಕ್ಸಾಂಪಲ್ ತಗೊಂಡಿದ್ದೆ. ಐ ಹ್ಯಾಡ್ ಟೇಕನ್ ಎಕ್ಸಾಂಪಲ್ ಫಾರ್ ದಿಸ್. ದ ಎಕ್ಸಾಂಪಲ್ ವಾಸ್ ಟು ಫೈಂಡ್ ದ ಅವರೇಜ್ ವೇಟ್ ಆಫ್ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್. ಇದು ನಂದು ಸ್ಟಡಿ ಅದ. ನಾನು ಏನ್ ಮಾಡ್ಬೇಕಂತ ಮಾಡೀನಿ, ಥರ್ಡ್ ಸೆಮಿಸ್ಟರ್ ಬಿಕಾಮ್ ಹುಡುಗರದು ಅವರೇಜ್ ವೇಟ್ ಕಂಡುಹಿಡಿಬೇಕಂದ್ರೆ ನನಗೆ ಎರಡು ಹಾದಿದಾವ. ಐ ಹ್ಯಾವ್ ಟು ವೇಸ್. ಒನ್ ಇಸ್ ಸೆನ್ಸಸ್ ಮೆಥಡ್, ಸೆಕೆಂಡ್ ಒನ್ ಇಸ್ ಸ್ಯಾಂಪ್ಲಿಂಗ್ ಮೆಥಡ್. ಒಂದೇದು ಯಾವ್ದದ ಸೆನ್ಸಸ್ ಮೆಥಡ್, ಸೆಕೆಂಡ್ ಒನ್ ಇಸ್ ಸ್ಯಾಂಪ್ಲಿಂಗ್. ಒಂದೇದು ಸೆನ್ಸಸ್ ಮೆಥಡ್ ಮಾಡ್ತೀನಿ ನಾನು. ಓಕೆ, ಸೊ ಐ ವಿಲ್ ಸ್ಟಾರ್ಟ್ ದ ಸೆನ್ಸಸ್ ಮೆಥಡ್. ಸೆನ್ಸಸ್ ಮೆಥಡ್ ನಲ್ಲಿ ಏನ್ ಮಾಡ್ತೀನಿ ನಾನು, ಐ ವಿಲ್ ಚೆಕ್ ದ ವೇಟ್ ಆಫ್ ಆಲ್ ದ ಯೂನಿಟ್ಸ್ ಆಫ್ ಪಾಪ್ಯುಲೇಷನ್. ಸೊ ನಂದು ಪಾಪ್ಯುಲೇಷನ್ ಏನೈತಿ, ಎಕ್ಸಾಂಪಲ್ ದಾಗ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕ್ಲಾಸ್ ಅಂದ್ರ ಮೈ ಪಾಪ್ಯುಲೇಷನ್ ಈಸ್ ಆಲ್ ದ ಸ್ಟೂಡೆಂಟ್ಸ್ ಆಫ್ ಬಿಕಾಮ್ ಥರ್ಡ್ ಸೆಮಿಸ್ಟರ್. ಆಲ್ ದ ಸ್ಟೂಡೆಂಟ್ಸ್ ಆಫ್ ಬಿಕಾಮ್ ಸೆಮಿಸ್ಟರ್ ಎಷ್ಟು ಅದಾವು? 70 ಹುಡುಗರು. ಎಲ್ಲಾ 70 ಹುಡುಗರದು ವೇಟ್ ಚೆಕ್ ಮಾಡ್ತೀನಿ. ಎಲ್ಲಾ 70 ಹುಡುಗರು ವೇಟ್ ಚೆಕ್ ಮಾಡಿ ಆಡ್ ಮಾಡ್ತೀನಿ. 3800 kg ಬಂತು. ಡಿವೈಡೆಡ್ ಬೈ 70 ಮಾಡ್ತೀನಿ, ಯಾಕಂದ್ರೆ ಅವರೇಜ್ ತೆಗಿಬೇಕು. 70 ಹುಡುಗರಾರ, ಐ ಗಾಟ್ 54.28 kgs. ಇದು ಸೆನ್ಸಸ್ ಮೆಥಡ್. ಏನಂತಾರೆ ಇದಕ್ಕೆ? ಸೆನ್ಸಸ್ ಮೆಥಡ್. ಇನ್ನು ಸ್ಯಾಂಪ್ಲಿಂಗ್ ಮೆಥಡ್. ಸ್ಯಾಂಪ್ಲಿಂಗ್ ಮೆಥಡ್ ಮಾಡ್ಬೇಕಂದ್ರೆ ಸ್ಯಾಂಪಲ್ ತಗೋಬೇಕು. ಅದ್ರ ಎರಡು ಮೆಥಡ್ ಸ್ಯಾಂಪ್ಲಿಂಗ್ ಮಾಡೋಣ ಅಂತ ವಿಚಾರ ಮಾಡ್ತೀವಿ. ಓಕೆ, ಒಂದೇ ಮೆಥಡ್ ಏನದ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅದ, ಆಯ್ತಾ? ಒಂದೇ ಮೆಥಡ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಎರಡನೇದು ಸ್ಟ್ರಾಟಿಫೈಡ್. ಸ್ಟ್ರಾಟಿಫೈಡ್ ಒಳಗೆ ಏನಾಗ್ತದೆ, ಒಂದು ಸಿಂಪಲ್ ಹೇಳ್ತೀನಿ ಕೇಳಿದ್ರೆ. ಸ್ಟ್ರಾಟಿಫೈಡ್ ಅಂದ್ರೆ ಮೊದಲ ಗಿವನ್ ಪಾಪ್ಯುಲೇಷನ್ ಅನ್ನ ಗ್ರೂಪ್ ಮಾಡ್ತೀವಿ, ಬೇರೆ ಬೇರೆ ಗ್ರೂಪ್. ಸ್ಟ್ರೇಟಾ ಸ್ಟ್ರಾಟಿಫೈಡ್ ಒಳಗ ಸ್ಟ್ರೇಟಾ ಮಾಡ್ತೀವಿ. ವಾಟ್ ಇಸ್ ಸ್ಟ್ರೇಟಾ? ಸ್ಟ್ರೇಟಾ ಇಸ್ ಅ ಗ್ರೂಪ್. ಸ್ಟ್ರೇಟಾ ಮಾಡ್ತೀವಿ. ಏನ್ ಮಾಡ್ತೀವಿ, ಮೊದಲ ಗಿವನ್ ಪಾಪ್ಯುಲೇಷನ್ ಇಸ್ ಡಿವೈಡೆಡ್ ಇಂಟು ಡಿಫರೆಂಟ್ ಸ್ಟ್ರೇಟಾಸ್ ಅಕಾರ್ಡಿಂಗ್ ಟು ದೇರ್ ಓನ್ ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ಒಂದು ಕ್ಲಾಸ್ ಅದ, ಕ್ಲಾಸ್ ನಲ್ಲಿ ನಾ ಎರಡು ಡಿಫರೆಂಟ್ ಸ್ಟ್ರೇಟಾ ಮಾಡ್ಬೋದು, ಗ್ರೂಪ್ ಮಾಡ್ಬೋದು. ಹೆಂಗಪ್ಪ? ಒನ್ ಇಸ್ ಗರ್ಲ್ಸ್, ಒನ್ ಇಸ್ ಬಾಯ್ಸ್. All girls are common in the way that their gender is female. All boys are common in a way that they are male. ಬೇರೆ ಬೇರೆ ಸ್ಟ್ರೇಟ್ ಆಯ್ತು. ಸೊ ಫಿಮೇಲ್ ದಾಗ ಒಂದು 5 ಜನ ತಗೋತೀನಿ, ಮೇಲ್ ದಾಗ ಒಂದು 5 ಜನ ತಗೋತೀನಿ, ಅವರೇಜ್ ವೇಟ್ ತೆಗಿತೀನಿ. 10 ಜನ ತಗೊಂಡೆ ತಿಳ್ಕೊ, ಸ್ಯಾಂಪಲ್ ಸೈಜ್ 10 ತಗೊಂಡೆ. ಅದೇ ರೀತಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಹಂಗ್ ಮಾಡಂಗಿಲ್ಲ. ಟೋಟಲ್ 10 ಜನ ತಗೊಂಡ್ಬಿಡ್ತೀನಿ ನಾನು. ಸ್ಯಾಂಪಲ್ ಸೈಜ್ 10 ಇದ್ರೆ ಇಲ್ಲಿ 10 ಜನ ತಗೊಂಡ್ಬಿಡ್ತೀನಿ. ಅದ್ರಾಗ ಎಷ್ಟು ಹುಡುಗಿಯರು ಬರ್ತಾರೆ, ಎಷ್ಟು ಹುಡುಗರು ಬರ್ತಾರೆ ಗೊತ್ತಿಲ್ಲ. ಅದ್ರಾಗ ಇಬ್ಬರೇ ಹುಡುಗಿಯರು ಬರ್ಬೋದು, 8 ಹುಡುಗರು ಬರ್ಬೋದು, 1 ಹುಡುಗಿ ಬರ್ಬೋದು, 9 ಹುಡುಗರು ಬರ್ಬೋದು, ಅಕ್ಕ 3 ಹುಡುಗಿಯರು ಬರ್ಬೋದು, 7 ಹುಡುಗರು ಬರ್ಬೋದು, 4 ಹುಡುಗಿಯರು ಬರ್ಬೋದು, 6 ಹುಡುಗರು ಬರ್ಬೋದು, 5 ಹುಡುಗಿಯರು 5 ಹುಡುಗರು ಬರ್ಬೋದು, 6 ಹುಡುಗಿಯರು 4 ಹುಡುಗರು, 7 ಹುಡುಗಿಯರು 3 ಹುಡುಗರು, 8 ಹುಡುಗಿಯರು 2 ಹುಡುಗರು, 9 ಹುಡುಗಿಯರು 1 ಹುಡುಗ, 10 ಹುಡುಗಿಯರು ಬರ್ಬೋದು, ಅಥವಾ 10 ಹುಡುಗರು ಬರ್ಬೋದು. ಸೊ ದಿಸ್ ಇಸ್ ನಾಟ್ ಡಿವೈಡೆಡ್ ಇಂಟು ಗ್ರೂಪ್ಸ್. ಸುಮ್ಮನೆ 70 ಹುಡುಗರೊಳಗೆ 10 ಹುಡುಗರು ಆರಿಸ್ತೀನಿ. ಸೊ ಸ್ಯಾಂಪಲ್ ಸೈಜ್ ಇಸ್ 10. ಇಲ್ಲಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಸ್ಯಾಂಪಲ್ ಸೈಜ್ ನ 10 ತಗೊಂಡ್ರೆ 5 ಹುಡುಗಿಯರು ಇರ್ತಾರ ಪ್ಲಸ್ 5 ಹುಡುಗರು ಇರ್ತಾರ. ಈಕ್ವಲ್ ಕೊಡ್ತೀನಿ, ಅಥವಾ ಅಕಾರ್ಡಿಂಗ್ ಟು ದೇರ್ ಸ್ಟ್ರೆಂತ್ ಕೊಡ್ತೀನಿ. ಈಗ ಸ್ಟ್ರೆಂತ್ ನಿಮ್ದು 70ರಾಗ ಬರೀ 30 ಹುಡುಗಿಯರ್ ಅದಾರ, 40 ಹುಡುಗರು ಇದ್ರ, ಸೊ ನಾ ಏನ್ ಮಾಡ್ತೀನಿ, ಇಲ್ಲಿ ಗರ್ಲ್ಸ್ಗೆ ಸ್ವಲ್ಪ ಕಡಿಮೆ ತಗೋತೀನಿ, ಬಾಯ್ಸ್ಗೆ ಸ್ವಲ್ಪ ಜಾಸ್ತಿ ತಗೋತೀನಿ ಸ್ಯಾಂಪಲ್. ನೋಡ್ರಿ, ಗರ್ಲ್ಸ್ ಫಾರ್ ಎಕ್ಸಾಂಪಲ್ 30 ಗರ್ಲ್ಸ್ ಇದಾರ, 40 ಬಾಯ್ಸ್ ಇದಾರೆ ಅಂದ್ರೆ ಅದ್ರ ಸ್ಯಾಂಪಲ್ ಸ್ಯಾಂಪಲ್ ಸ್ವಲ್ಪ ಕಡಿಮೆ, ಇದು ಸ್ವಲ್ಪ ಹೆಚ್ಚು ಹೋಗ್ಬೇಕು. ಸೊ ಅಕಾರ್ಡಿಂಗ್ಲಿ ಇದು ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗ್ತದೆ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಆದ್ರೆ ಸ್ವಲ್ಪ ಬೆಟರ್ ಅದ, ಇದಕ್ಕಿಂತಲೂ ಬೆಟರ್, ಆಯ್ತಾ? ಸೊ ಈಗ ಏನ್ ಹೇಳಿಕತ್ತನವ, ಇದು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಾಗ ಏನ್ ಮಾಡ್ತೀರಿ, ಮೊದಲ ಬೇರೆ ಬೇರೆ ಸ್ಟ್ರೇಟಾ ಮಾಡ್ತೀನಿ. ಸ್ಟ್ರೇಟಾ ಯಾವುದು? ಒಂದು ಗರ್ಲ್ಸ್, ಇನ್ನೊಂದು ಬಾಯ್ಸ್. ಸ್ಟ್ರೇಟಾ ಮಾಡಿ ಅದ್ರಾಗ ಸ್ಯಾಂಪಲ್ ತಗೋತೀನಪ್ಪ. 5 ತಗೋಬಹುದು. ಈಕ್ವಲ್ ನಂಬರ್ ಆಫ್ ಗರ್ಲ್ಸ್, 35 ಹುಡುಗಿಯರು 35 ಹುಡುಗರು ಇದ್ರೆ 70ರಾಗ 5 ಗರ್ಲ್ಸ್ 5 ಬಾಯ್ಸ್ ತಗೋಬಹುದು. ಹುಡುಗಿಯರು ಕಡಿಮೆ ಇದ್ರೆ ಇದನ್ನ ಕಡಿಮೆ ಮಾಡ್ಕೊಳ್ಳಿ, ಇದು ಹೆಚ್ಚು ಮಾಡ್ಕೊಳ್ಳಿ. ಹಿಂಗ ನಾವು ಮಾಡ್ತೇವೆ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಮುಂದೆ ಪ್ರೊಸೀಜರ್ ಸೇಮ್ ಇರ್ತದೆ. ಈಗ ಇದ್ರ ಪ್ರಕಾರ ಫಾರ್ ಗಿವನ್ ಡಿಗ್ರಿ ಆಫ್ ಅಕ್ಯುರೇಸಿ, ಇನ್ನ ಸ್ಯಾಂಪ್ಲಿಂಗ್ ಮಾಡಿದ್ರೆ ಇಷ್ಟು ಅಕ್ಯುರೇಟ್ ಅಂತೂ ಬರಂಗಿಲ್ಲ. ರಿಸಲ್ಟ್ 54.28 ಬರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸ್ಯಾಂಪ್ಲಿಂಗ್ ಅದರದೇ ಆದಂತ ಕೆಲವೊಂದು ಪ್ರಾಬ್ಲಮ್ ಅದಾವ. ಸ್ಯಾಂಪ್ಲಿಂಗ್ ಎರರ್ಸ್ ಇದ್ದೇ ಇರ್ತಾವ. ನಿಯರ್ ಬರ್ತದೆ. ನಿಯರ್ ಅಂದ್ರ ಫಾರ್ ಎಕ್ಸಾಂಪಲ್ ನಾವು 90% ಅಕ್ಯುರೇಟ್ ನಡೀತದೆ. ನನಗೆ 90% ಅಕ್ಯುರೇಟ್ ಇದ್ರೆ ನಡೀತದೆ. 90% or 80% ಅಕ್ಯುರೇಸಿ ನಡೀತೈತಿ. 100% ಅಕ್ಯುರೇಸಿ 54.28 ಇದ್ರಲ್ಲೇ ಮಾಡಿದ್ರೆ 54.28 ಬರ್ತೈತಿ. 100% ಅಕ್ಯುರೇಟ್ ಅಂತಾರೆ. ಸೊ ಅದು ಸಾಧ್ಯ ಇಲ್ಲ. ಯಾಕ? ನೀನು ಸ್ಯಾಂಪ್ಲಿಂಗ್ ಮಾಡಿ ಸೆನ್ಸಸ್ ಮಾಡಿಲ್ಲ. ಹಿಂಗಾಗಿ 100% ಅಕ್ಯುರೇಟ್ ಸ್ಯಾಂಪ್ಲಿಂಗ್ ಮಾಡಿದಾಗ ಇಷ್ಟೇ ಆನ್ಸರ್ ಬರ್ತೈತಿ, ಅವರೇಜ್ ವೇಟ್ ಸಾಧ್ಯ ಇಲ್ಲ. ಸೊ ಅವಾಗ ಏನ್ ಮಾಡ್ತೀನಿ ನೀನು,
ಅವನು ಹೇಳೋ ಪ್ರಕಾರ 90% ಅಕ್ಯುರಸಿ ಬೇಕಾದಾಗ ಫಾರ್ ಗಿವನ್ ಡಿಗ್ರಿ ಆಫ್ ಅಕ್ಯುರಸಿ, ಇಲ್ಲಿ ಅಕಸ್ಮಾತ್ ನೀನು 8 ಸ್ಯಾಂಪಲ್ ಸೈಜ್ 8 ತಗೊಂಡ್ರ ಇಲ್ಲಿ 10 ತಗೋಬೇಕಾಗ್ತೈತಿ. ಅವಾಗ ಇದರದ್ದು ಅಕ್ಯುರಸಿ ಸೇಮ್ ಇರ್ತೈತಿ. 90% ಅಕ್ಯುರಸಿ ಬೇಕಾಯ್ತಂದ್ರ ಇಲ್ಲಿ ಸ್ಯಾಂಪಲ್ ಸೈಜ್ 8 ತಗೊಂಡ್ರೆ ಇಲ್ಲಿ 10 ತಗೋಬೇಕಂದ್ರೆ ಹೆಚ್ಚಿಗೆ ತಗೋಬೇಕ್ರಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನಾಗ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಗಿಂತ ಹೆಚ್ಚಿಗೆ ತಗೊಂಡಾಗ ನಿನಗೆ ಆನ್ಸರ್ ಸ್ವಲ್ಪ ನಿಯರ್ ಬರ್ತೈತಿ. ಎದ್ರ ನಿಯರ್? ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಹತ್ರ ಬರ್ತೈತಿ. ಅಂದ್ರ ಟು ಫಾರ್ ಗಿವನ್ ಅಕ್ಯುರಸಿ ದ ಸ್ಯಾಂಪಲ್ ಸೈಜ್ ಬೈ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಶುಡ್ ಬಿ ಮೋರ್ ದೆನ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಫಾರ್ ಅ ಗಿವನ್ ಡಿಗ್ರಿ ಆಫ್ ಅಕ್ಯುರಸಿ. ಒಂದ್ ಯಾವ್ದಾರ ಅಕ್ಯುರಸಿ ಗಿವನ್ ಡಿಗ್ರಿ ಆಫ್ ಅಕ್ಯುರಸಿ ಅಂದ್ರೆ ಹೆಂಗ್ ಹೇಳಿ ನಿಮ್ಗ? ಈಗ 54.28 ಐತಿ ಆಯ್ತಾ, ಇದ್ರ ಸಮೀಪ ಬಹಳ ಈಗ ಎಕ್ದಮ್ 54% ಬಂದ ಸದ್ಯಕ್ಕೆ ಇದು 99% ಅಕ್ಯುರಸಿ ಅಂತ ಹೇಳ್ಬೋದು ನಾವು. 99% ಅಕ್ಯುರೇಟ್ ಅನ್ಬೋದು. ಅದು ನಮ್ಮ ಅಂದಾಜ್ ಮೇಲೆ. ಇಟ್ ಈಸ್ ಅವರ್ ವೇ ಆಫ್ ಥಿಂಕಿಂಗ್ ಆಯ್ತು. ಸೊ ಈಗ ಅದನ್ನ ಹೆಂಗ್ ವಿಚಾರ ಮಾಡ್ಬೋದು ನೀನು? 54.28ಗೆ ನೀ ಅಕ್ಯುರಸಿ ಹಿಂಗೂ ತೆಗಿಬೋದು ನೋಡ್ರಿ. 54.28ಗೆ 100% ಅಕ್ಯುರಿಟಿ ಅಂದ್ರ 54 ಅಂದ್ರೆ ಎಷ್ಟು ಅಕ್ಯುರಸಿ ತೆಗಿಬೋದು. ಈಗ ಎಷ್ಟು ಪರ್ಸೆಂಟ್ ಆಗ್ತದೆ ನೋಡ್ರಿ? 54 into 100 by 54.28 ಮಾಡ್ರಿ. ಎಷ್ಟು ಬರ್ತದೆ ನೋಡ್ರಿ? 54.28 100% ಅಕ್ಯುರಸಿ ಅಂದ್ರೆ 54 ಗೆ ಎಷ್ಟು ಅಕ್ಯುರಸಿ ಆಯ್ತು? 54 into 100 divided by 54.28 99.48 99.48% ಅಕ್ಯುರಸಿ ಆಗ್ತೈತಿ. ಅಕಸ್ಮಾತ್ ಇದು 54 ಬದ್ಲಿ 53 ಬಂತಂದ್ರ ಅವಾಗ ಏನಾಗ್ತೈತಿ? ನಿಂದ ಅಕ್ಯುರಸಿ ಲೆವೆಲ್ 97.6 ಆಗ್ತದೆ. ಅದೇ 52 ಬಂತು ಅಂದ್ರೆ 54.28 ಬದ್ಲಿ 52 ಬಂತಂದ್ರ ನಿಂದ ಅಕ್ಯುರಸಿ ಎಷ್ಟ್ ಆಗ್ತದ? ಇಟ್ ವಿಲ್ ಬಿಕಮ್ 95.7. ಅದೇ 50 ಬಂತ ತಿಳ್ಕೊರಿ ಎವರೇಜ್, ಅವಾಗ ನಿಂದ ಅಕ್ಯುರಸಿ ಎಷ್ಟ್ ಆಗ್ತದ? your accuracy will become 92%. ಅವಾಗ 49 ಬರ್ತಂತ ತಿಳ್ಕೊರಿ, ಅವಾಗ ನಿನ್ ಪರ್ಸೆಂಟೇಜ್ ಆಫ್ accuracy ಎಷ್ಟ್ ಆಗ್ತದ? ಅರೌಂಡ್ 90%. ನನಗೆ 90% accuracy ಇದ್ರೆ ನಡಿತೈತಿ ಅಂದ್ರೆ ನಂಗೆ ಅಂದಾಜ್ ಎಟ್ಟು 54.28 ದಿಂದ ಹಿಡಿದ ನನಗ 49 ದಿಂದ ಹಿಡಿದ 59 ತನ 49 kg ದಿಂದ 59 kg ತನ ವೇರಿಯೇಷನ್ ಬಂದ್ರು ನಡೀತದ. ಅಂತ ಪರಿ ಏನ್ ಬಹಳ ಫರ್ಕ್ ಬೀಳಂಗಿಲ್ಲ. ನನ್ನ ಕೆಲಸ ನನ್ನ ವರ್ಕ್ ಏನೈತಲ್ಲ ಅದಕ್ಕೆ ಬಹಳ ಎಫೆಕ್ಟ್ ಆಗಂಗಿಲ್ಲ. ನಾ ಏನ್ ಅನಾಲಿಸಿಸ್ ಮಾಡಕತ್ತೀನಿ ಅದಕ್ಕೇನ್ ಬಹಳ ಎಫೆಕ್ಟ್ ಆಗಲ್ಲ. 100% ಅಕ್ಯುರೇಟ್ ಏನು ಬೇಕಾಗಿಲ್ಲ ನಂಗಿಷ್ಟು. ಪ್ಲಸ್ ಮೈನಸ್ 5 ಆದ್ರೆ ನಡಿತೈತಿ ಅಂದ್ರೆ 90% ಅಕ್ಯುರಸಿ ನಡಿತೈತಿ ಅಂತಿದ್ದಾಗ ಹೇಳ್ತದೆ ಹೇಳುದು. ಇಷ್ಟು ಅಕ್ಯುರಸಿ ನಡೀತಿದ್ದಾಗ ಸಿಂಪಲ್ ರ್ಯಾಂಡಮ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ನ್ಯಾಗ ಇಷ್ಟು ಪರ್ಸೆಂಟ್ ಅಕ್ಯುರಸಿ ಬೇಕಂದ್ರ ಅಂದ್ರೆ 49 to 59 ಬೇಕಂದ್ರ ಅಥವಾ 90% ಅಕ್ಯುರಸಿ ಬೇಕಂದ್ರ ನಾ ಸ್ಯಾಂಪಲ್ ಸೈಜ್ ಏನ್ ತಗೋತೀನಿ ಅದೇ ಅಕ್ಯುರಸಿ ಬೇಕಂದ್ರೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅದಕ್ಕಿಂತ ಹೆಚ್ಚಿಗೆ ಸ್ಯಾಂಪಲ್ ಸೈಜ್ ತಗೋಬೇಕು. ಐ ಹೋಪ್ ಯು ಆರ್ ಗೆಟಿಂಗ್ ದಿಸ್. ನೋಡ್ರಿ, ನಿಮ್ಗೆ 90% ಅಕ್ಯುರಸಿ ಬೇಕು. ಇದ್ರ ಅರ್ಥ ಏನು? 90% ಅಕ್ಯುರಸಿ 49 ದಿಂದ 59 ತನ 49 kg to 59 kg ಒಳಗ ಇದ್ರ ಆನ್ಸರ್ ಬಂದ್ರೆ ನಡೀತದೆ. ಅದ್ರ ಸ್ಯಾಂಪ್ಲಿಂಗ್ ನಡೀತೈತಂದ್ರ ದಟ್ ಇಸ್ 90% ಅಕ್ಯುರಸಿ ನಡೀತೈತಂದ್ರ ಇದ್ರಾಗ ಅಕಸ್ಮಾತ್ ನೀನು 8 ಸ್ಯಾಂಪಲ್ ತಗೋತೀರಿ, ಇಲ್ಲಿ ಅದಕ್ಕಿಂತ ಹೆಚ್ಚು ತಗೋಬೇಕು. 10, 11, 12 ಹೆಚ್ಚು ತಗೋಬೇಕು. ಸೇಮ್ ಅಕ್ಯುರಸಿ ಬೇಕಂದ್ರ 90% ಅಕ್ಯುರಸಿ ಬೇಕಂದ್ರೆ ಇಲ್ಲಿ ಎಷ್ಟು ಸ್ಯಾಂಪಲ್ ಸೈಜ್ ತಗೋತಿಲ್ಲ ಅದೇ ಅಕ್ಯುರಸಿಗೆ ಇಲ್ಲಿ ಅದಕ್ಕಿಂತ ಹೆಚ್ಚಿಗೆ ಸ್ಯಾಂಪಲ್ ಸೈಜ್ ತಗೋಬೇಕು. ಮೀನ್ಸ್ ದ ಸ್ಯಾಂಪಲ್ ಸೈಜ್ ರಿಕ್ವೈರ್ಡ್ ಫಾರ್ ಅ ಗಿವನ್ ಡಿಗ್ರಿ ಆಫ್ ಅಕ್ಯುರಸಿ ಫಾರ್ 90 degree accuracy simple random sampling usually requires large sample as compared to stratified random sampling ಅಂತ ಹೇಳ್ತು. ಈಗ ತಿಳಿತಾ? Have you understood? If you understood, raise your hands ಅಂತ ಹೇಳಿದ್ರ. Any doubts you can ask me. You can unmute yourself and ask me if you have any doubts. Okay, Fayaz, Kiran and Nitish. Fayaz, Kiran and Nitish. Fayaz, Kiran. Fayaz and Kiran. ಎಲ್ಲಿ ಹೋದ್ರು Fayaz, Kiran? Fayaz and Kiran, where are you? Where is Fayaz then? Okay, all of you, very good. So we have completed merits and demerits of simple random sampling. Very good. Next topic. Just a moment.
Okay. Next heading. Next heading is merits and demerits of simple random sampling is over. Next one, stratified random sampling. Next heading, stratified random sampling. Stratified random sampling. This method of sampling is adopted when the population can be split into groups, that is strata. If this method of sampling is adopted when the population can be split into groups. ಈ ಮೆಥಡ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಯಾವಾಗ ನಮ್ಮ ಪಾಪ್ಯುಲೇಷನ್ ಅದನ್ನ ನಾವು ಗ್ರೂಪ್ ನಾಗ ವಿಂಗಡಿಸಬಹುದು ಅಂತ ಹೊತ್ನಾಗ ಈ ಮೆಥಡ್ ಯೂಸ್ ಮಾಡ್ತೀವಿ. ನಾ ಹೇಳಿದ್ದೆ ಆಗಲೇ ಬಾಯ್ಸ್ ಕ್ಲಾಸ್ ರೂಮ್ ನಾಗ ನಾವೇನ್ ಮಾಡ್ಬೋದು, ಬೇರೆ ಬೇರೆ ಗ್ರೂಪ್ ನಾಗ ಡಿವೈಡ್ ಮಾಡ್ಬೋದು. ಒಂದು ಗರ್ಲ್ಸ್ ಒಂದು ಬಾಯ್ಸ್ ಡಿವೈಡ್ ಮಾಡ್ಬೋದು. Yes or not? So that is different strata. ಒಂದು ಇಂಟರ್ನಲ್ ಮಾರ್ಕ್ಸ್ 10ಕ್ಕಿಂತ ಕಡಿಮೆ ತಗೊಂಡಾರ ಒಂದು ಗ್ರೂಪ್ ಬೇರೆ ಮಾಡ್ಬೋದು, ಇಂಟರ್ನಲ್ ಮಾರ್ಕ್ಸ್ 10ಕ್ಕಿಂತ ಮೇಲೆ ತಗೊಂಡಾರ. ಇಟ್ ಈಸ್ ಅ ಗ್ರೂಪ್ ಬೇಸ್ಡ್ ಆನ್ ಇಂಟರ್ನಲ್ ಮಾರ್ಕ್ಸ್ ಆಫ್ 10. 10ಕ್ಕಿಂತ ಕಡಿಮೆ ತಗೊಂಡವರು ಲೆಸ್ ದೆನ್ 10 ಒಂದು ಗ್ರೂಪ್ ಬೇರೆ, ಗ್ರೇಟರ್ ದೆನ್ 10 ಇನ್ನೊಂದು ಗ್ರೂಪ್ ಬೇರೆ. ದಟ್ ಇಸ್ ಸ್ಟ್ರೇಟಾ ಆರ್ ಗ್ರೂಪ್ ಮೇಡ್ ಆನ್ ದ ಬೇಸಿಸ್ ಆಫ್ ಮಾರ್ಕ್ಸ್. The same way you can make the strata on the basis of gender, that is boys different group, girls different group. Understood or not? Okay, so ಆ ರೀತಿ ಬೇರೆ ಬೇರೆ ಇನ್ನು ಬಹಳ ತರದ ನಾವು ಗ್ರೂಪ್ಸ್ ಮಾಡಬಹುದು ಆಯ್ತಾ. ಯು ಕ್ಯಾನ್ ಮೇಕ್ ಗ್ರೂಪ್ಸ್ ಆನ್ ದ ಬೇಸಿಸ್ ಆಫ್ ವಾಟ್, ಮತ್ತೆ ಯಾವ್ದು ಹೇಳ್ಬೋದು? Yes, ಹೇಳ್ರಿ. You can make the groups on what else you can make the groups on the basis of height. You can make 5 feet ಕಿಂತ ಕಡಿಮೆ ಇದ್ದವ್ರ ಒಂದು ಗ್ರೂಪ್ ಬೇರೆ ಮಾಡು, 5 feet ಕಿಂತ ಹೆಚ್ಚಿದ್ದವ್ರ ಒಂದು ಗ್ರೂಪ್ ಮಾಡು. ವೇಟ್ ಮೇಲೆ ಮಾಡ್ಬೋದು, 45 ಕಿಲೋ ಕಿಂತ ಕೆಳಗಿದ್ದವ್ರದ್ದು ಒಂದು ಗ್ರೂಪ್ ಬೇರೆ ಮಾಡು, 45 kg ಕಿಂತ ಮೇಲೆ ಇದ್ದವ್ರದ್ದು ಒಂದು ಗ್ರೂಪ್ ಬೇರೆ ಮಾಡು. ಬರೀ ಎರಡೆರಡು ಗ್ರೂಪ್ ಮಾಡ್ಬೇಕಲ್ಲ, ಮೂರ್ ಗ್ರೂಪ್ ಮಾಡ್ಬೋದು ಆಯ್ತಾ. ಸೊ 30 to 45 kg ಫಸ್ಟ್ ಗ್ರೂಪ್, 45 to 50 kg 55 kg ಸೆಕೆಂಡ್ ಗ್ರೂಪ್, 55 to 65 ಥರ್ಡ್ ಗ್ರೂಪ್. ಹಿಂಗ ನೀವು ಎರಡೆರಡು ಮೂರ್ ಗ್ರೂಪ್ ಮಾಡ್ಬೋದು ಅಥವಾ ಸ್ಟ್ರೇಟಾ ಮಾಡ್ಬೋದು. ಸೊ ಯಾವಾಗ ಒಂದು ಗಿವನ್ ಪಾಪ್ಯುಲೇಷನ್ ಅನ್ನ ಡಿಫ್ರೆಂಟ್ ಸ್ಟ್ರೇಟಾಸ್ ಗ್ರೂಪ್ ನಾಗ ಡಿವೈಡ್ ಮಾಡ್ಬೋದು ನೀವು, ದಟ್ ಈಸ್ ಕಾಲ್ಡ್ ಆಸ್, ಅದು ಅಲ್ಲಿ ನಾನು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಯೂಸ್ ಮಾಡ್ಬೋದು. ದಿಸ್ ಮೆಥಡ್ ಆಫ್ ಸ್ಯಾಂಪ್ಲಿಂಗ್ ಇಸ್ ಅಡಾಪ್ಟೆಡ್. ಈ ಮೆಥಡ್ ಯಾವಾಗ ನಾವು ಯೂಸ್ ಮಾಡ್ತೇವೆ ಅಂದ್ರೆ ಎಲ್ಲಿ ನಾನು ನನ್ನ ಪಾಪ್ಯುಲೇಷನ್ ಅನ್ನ ಭಾಗವಾಗಿ ವಿಂಗಡಿಸಬಹುದು, ಸ್ಟ್ರೇಟಾಸ್ ನಲ್ಲಿ ವಿಂಗಡಿಸಬಹುದು, ಅಲ್ಲಿ ಈ ಮೆಥಡ್ ನಾನು ಯೂಸ್ ಮಾಡ್ತೀನಿ. ದಿಸ್ ಮೆಥಡ್ ಆಫ್ ಸ್ಯಾಂಪ್ಲಿಂಗ್ ಇಸ್ ಅಡಾಪ್ಟೆಡ್. This method of sampling is adopted. This method of sampling is adopted when the population can be split into groups and the population can be split into groups. This method of sampling is adopted when the population can be split into groups. In the population, this method of sampling is adopted when the population can be split into groups. Groups ಗೆ ಏನಂತೀವಿ ನಾವು? ಸ್ಟ್ರೇಟಾ ಅಂತೀವಿ. Strata, groups, strata, which are homogeneous with regard to some characteristics. Which are homogeneous with respect to
to some with respect to some characteristics. With respect to some characteristics. Here ಇಲ್ಲಿ ಸ್ವಲ್ಪ ತಪ್ಪು ಬರ್ದಾರ different characteristics ಅಂತ ಆಗಣ ಸ್ವಲ್ಪ ತಪ್ಪು ಮಿಸ್ಟೇಕ್ ಬರ್ದಾರ. Here the population is divided into homogeneous strata ಅಂತ ಬರಬೇಕು. This the population into homogeneous strata ಅಲ್ಲ, in this method the population is divided into ಅಂತ ಬರಿಬೇಕದು. This the population into homogeneous ಅಂತ ಐತಿ ನಿಮ್ ನೋಟ್ಸ್ ನಾಗ, ಹೌದಾ? ಕೇಳಿಸ್ಲಿಕ್ಕತ್ತದ ಹೇಳ್ತಾ ಇರೋದು? ಅಲ್ಲಿ ಏನ್ ಬರ್ತಾರ ಬುಕ್ನಾಗ? This the population into homogeneous bracket next straight ಅಂತ ಬರ್ತಾರ ಆಯ್ತು, ಹೌದಾ? ಕೇಳಿಸ್ಲಿಕ್ಕತ್ತದ ಹೇಳಿದ್ದು? ಹಲೋ, Yes sir. Okay, ಅದನ್ನು ಚೇಂಜ್ ಮಾಡಬೇಕು. In this method the population is divided into homogeneous strata. ಆಯ್ತಾ? In this method the population is divided into homogeneous strata. And from each stratum appropriate numbers appropriate numbers comma equal numbers or numbers proportional to ಅಲ್ಲಿ proposal to ಅಂತ ಬರ್ದಾರ, or numbers proportional to ಅಲ್ಲಿ proposal to ಅಂತ ಬರ್ದಾರ ಆಯ್ತಾ, proportional to stratum size. Stratum size. In this method the population is divided into homogeneous strata, and from each stratum appropriate number, equal number, or numbers proportional to each stratum size, are randomly selected in this method the population is divided into homogeneous strata, and from each stratum appropriate numbers, equal numbers, or numbers proportional to the stratum size
of units are randomly selected from the sample. Are randomly selected from the sample. Are randomly selected from the sample. Barcode. In this the population is divided into homogeneous strata, and from each strata appropriate number, equal number or numbers proportional to the stratum size of units are randomly selected from the sample. Okay. Some of the commonly used stratifying factors are, some of the commonly used stratifying factors are some of the commonly used stratifying factors are: first, age, sex, income, occupation, education level. Age, sex, okay, then income, occupation, comma, income, occupation, educational level, geographical and geographical, etc. Okay. ಈಗ ನೋಡ್ರಿ, ಇದಕ್ಕ ಮತ್ತೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ಗೆ ಒಂದೇ ಒಂದು ಡಿಫರೆನ್ಸ್. ಅಲ್ಲಿ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಒಳಗೆ ನಾವೇನ್ ಮಾಡ್ತೀವಿ, ವಾಟ್ ವಿ ಡೂ ಇಸ್ ವಿ ಡೋಂಟ್ ಡಿವೈಡ್ ದ ಪಾಪ್ಯುಲೇಷನ್ ಇಂಟು ಡಿಫರೆಂಟ್ ಗ್ರೂಪ್ಸ್. ಕಂಪ್ಲೀಟ್ ಪಾಪ್ಯುಲೇಷನ್ ದಾಗ ಒಂದು ಸ್ಯಾಂಪಲ್ ತಗೊಂಡ್ಬಿಡ್ತೀವಿ ನಾವು, ಆಯ್ತಾ. ಈಗ ನಿಮ್ ಕ್ಲಾಸ್ ಅದ, ನಿಮ್ ಕ್ಲಾಸಿಗೆ ಒಂದು ಪಾಪ್ಯುಲೇಷನ್ ಹೇಳ್ತೀನಿ, ಇವತ್ತು ಕ್ಲಾಸ್ ಪಾಪ್ಯುಲೇಷನ್ ಇಸ್ 70. ಓಕೆ, ಸೊ ಇಫ್ ಐ ವಾಂಟ್ ಅ ಸ್ಯಾಂಪಲ್ ಆಫ್ 10 ಸ್ಟೂಡೆಂಟ್ಸ್, ಇಡೀ ಕ್ಲಾಸ್ ನಾಗ 10 ಹುಡುಗರು ಹಾಕ್ಬಿಡ್ತೀವಿ. ಆ 10 ಸ್ಟೂಡೆಂಟ್ಸ್ ನಲ್ಲಿ ದೇರ್ ಮೇ ಬಿ 9 ಬಾಯ್ಸ್ 1 ಗರ್ಲ್, 8 ಬಾಯ್ಸ್ 2 ಗರ್ಲ್ಸ್, ಏನೇ ಇರ್ಬೋದು. ಅದು ಎನಿ ನಂಬರ್ಸ್ ಲೈಕ್ ದಿಸ್. ಹಿಂಗೆ ಹುಡುಗಿಯರು ಹೆಚ್ಚಿರ್ಬೇಕು, ಹುಡುಗರು ಹೆಚ್ಚಿರ್ಬೇಕು, ಅಥವಾ ಹುಡುಗಿಯರು ಈಕ್ವಲ್ ಇರ್ತಾವ, ಹುಡುಗರು ಈಕ್ವಲ್ ಇರ್ತಾವ. ದೇರ್ ಇಸ್ ನಥಿಂಗ್ ಲೈಕ್ ದಟ್. ಓಕೆ, ಸೊ ಆ ರೀತಿ ನಾವೇನೋ ಕನ್ಸಿಡರ್ ಮಾಡಲಾದ ನಾವು ಸ್ಯಾಂಪ್ಲಿಂಗ್ ಮಾಡ್ತೀವಿ. ಆದ್ರೆ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಲ್ಲೆಲ್ಲ ಅದರಲ್ಲಿ ಏನ್ ಮಾಡ್ತೀವಿ, ಮೊದಲು ಆ ಪಾಪ್ಯುಲೇಷನ್ ಅನ್ನ ಭಾಗ ಮಾಡ್ತೀವಿ. 2 ಭಾಗ 3 ಭಾಗ ಡಿಪೆಂಡ್ಸ್ ಅಪ್ಪ, ಎಷ್ಟು ಭಾಗ ಮಾಡ್ಲಿಕ್ಕೆ ಸಾಧ್ಯದ ಅಷ್ಟು ಭಾಗ ನಾವು ಮಾಡ್ತೀವಿ. ಓಕೆ, ಭಾಗ ಮಾಡಿ ಆಮೇಲೆ ಒಂದೊಂದು ಭಾಗದಿಂದ ಈಕ್ವಲ್ ನಂಬರ್ ಅಥವಾ ಆ ಭಾಗ ಎಷ್ಟು ದೊಡ್ಡದೈತಿ ಅದರಷ್ಟು ನಂಬರ್ ಹಿಂಗ ಸ್ಯಾಂಪಲ್ಸ್ ತಗೊಳಕ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆ ನಂತರ ಅವೆಲ್ಲ ಸ್ಯಾಂಪಲ್ ಆಮೇಲೆ ಕೂಡಿಸ್ತೇವೆ, ಕೂಡಿಸಿ ಒಂದೇ ಸ್ಯಾಂಪಲ್ ಮಾಡ್ತೇವೆ. ಅದಕ್ಕೆ ನಂತರ ಅದ ಏನ್ ತಗೋತೀವಲ್ಲ, ಬೇರೆ ಬೇರೆ ಭಾಗ ಮಾಡಿ ಅದರಂದಿಷ್ಟು ಇದರಂದಿಷ್ಟು ಹೋಗ್ತೇವೆ. ಫಾರ್ ಎಕ್ಸಾಂಪಲ್ ನಿಮ್ ಕ್ಲಾಸ್ನಾಗ 70 ಹುಡುಗರು ಅದಾರ, ಅದ್ರಾಗ ನಂಗೆ 10 ಸ್ಟೂಡೆಂಟ್ಸ್ ನ ಆರಿಸುದ. 10 ಸ್ಟೂಡೆಂಟ್ಸ್ ನ ಆರಿಸ್ಬೇಕು ಅಂದ್ರೆ ನಾನೇನ್ ಮಾಡ್ಬೋದು, ಸಿ ಏನ ಮತ್ತ ಸ್ಟಡಿ ಸೇಮ್ ಇಡೋಣ. I have 70 students in BCom third sem class. My objective is to find the average weight of all the students of BCom third semester class. So there is one way I can go for census method. ಅದರಲ್ಲಿ ಎಲ್ಲ 70 ಹುಡುಗರು ವೇಟ್ ತಗೋತೀನಿ, ಆಡ್ ಮಾಡ್ತೀನಿ, ಡಿವೈಡೆಡ್ ಬೈ 70 ಮಾಡ್ತೀನಿ, ಐ ವಿಲ್ ಗೆಟ್ ದ ಅವರೇಜ್ ವೇಟ್ 1. ಇನ್ನು ಅದಕ್ಕೆ ಬಹಳ ಖರ್ಚಾಗ್ತದೆ, ಬಹಳ ಟೈಮ್ ತಗೋತಂದ್ರೆ ನಾ ಸ್ಯಾಂಪ್ಲಿಂಗ್ ಮಾಡ್ಬೇಕು. ಸ್ಯಾಂಪ್ಲಿಂಗ್ ಮಾಡ್ಬೇಕಂದ್ರೆ ಐ ಮೇ ಗೋ ಫಾರ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಲ್ಲಿ ಏನ್ ಮಾಡ್ತೀನಿ, 10 ಹುಡುಗರಿಗೆ ಆರಿಸ್ತೀನಿ. 10 ಹುಡುಗರು ಹೆಂಗ್ ಆರಿಸ್ತೀನಿ, ಐ ವಿಲ್ ಯೂಸ್ ಲಾಟ್ರಿ ಮೆಥಡ್. ಓಕೆ, ಯಾವ್ದಾರ ಒಂದು ಲಾಟ್ರಿ ಮೆಥಡ್ ಯೂಸ್ ಮಾಡ್ತೀನಿ, ಐದರ್ ಫಾರ್ ಸ್ಮಾಲ್ ಪಾಪ್ಯುಲೇಷನ್ ಆರ್ ಲಾರ್ಜ್ ಪಾಪ್ಯುಲೇಷನ್. ಸ್ಮಾಲ್ ಪಾಪ್ಯುಲೇಷನ್ ಯೂಸ್ ಮಾಡ್ತೀನಿಪ್ಪ, 70 ಮಂದಿ ಹೆಸರು ಒಂದು ಚೀಟಿ ಮಾಡ್ತೀನಿ ಅಥವಾ ರೋಲ್ ನಂಬರ್ ಚೀಟಿ ಮಾಡ್ತೀನಿ, ಮಾಡಿಸ್ತೀನಿ, ಒಂದು ಬ್ಯಾಗ್ ನಲ್ಲಿ ಹಾಕ್ತೀನಿ, ಅಳಗಾಡಿಸ್ತೀನಿ, ಒಂದ್ ತೆಗಿತೀನಿ, ಮತ್ತೆ ಅಳಗಾಡಿಸ್ತೀನಿ, ಮತ್ತೊಂದು ತೆಗಿತೀನಿ, 10 ಮಂದಿನ ತೆಗಿತೀನಿ, ಸ್ಯಾಂಪಲ್ ಆಯ್ತು 10. ಆ 10 ಮಂದಿ ವೇಟ್ ಚೆಕ್ ಮಾಡ್ತೀನಿ. ವೇಟ್ ಚೆಕ್ ಮಾಡಿ ಅದರದ್ದು ಡಿವೈಡೆಡ್ ಬೈ 10 ಮಾಡಿದ್ರೆ ನನಗೆ
average weight ಸಿಗ್ತದ. That is simple random sampling. Stratified random sampling ನೇ ಹಂಗ್ ಮಾಡಂಗಿಲ್ಲ. ಅದರಲ್ಲಿ ಏನ್ ಮಾಡ್ತೀನಿ, ಫಸ್ಟ್ ಆ ಕ್ಲಾಸ್ ನಲ್ಲಿ ಬಾಯ್ಸ್ ಗರ್ಲ್ಸ್ ಗೆ 2 ಭಾಗ ಮಾಡ್ತೀನಿ. ಸಪೋಸ್ ಬಾಯ್ಸ್ ಟೋಟಲ್ ಕ್ಲಾಸ್ ಸ್ಟ್ರೆಂತ್ 70 ಅದ, ಸಪೋಸ್ ಬಾಯ್ಸ್ ಸ್ಟ್ರೆಂತ್ 35 ಅದ. ಓಕೆ, ನಂಬರ್ ಆಫ್ ಬಾಯ್ಸ್ ಈಸ್ 35, ನಂಬರ್ ಆಫ್ ಗರ್ಲ್ಸ್ ಈಸ್ 35 ಅಂತ ಇಟ್ಕೋ. 2 ಭಾಗ ಮಾಡ್ತೀನಿ ಬೇರೆ ಬೇರೆ. ವಿ ಹ್ಯಾವ್ ಲಾಸ್ಟ್ 10 minutes. ಒಂದ್ ವೇಳೆ ಕಂಪ್ಲೀಟ್ ಆಗ್ಲಿಕ್ಕೆ ಮತ್ತೆ ನಾಳೆ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆ, ಸೊ ಬಾಯ್ಸ್ 30 ಅದರ, ಗರ್ಲ್ಸ್ 35, ಬಾಯ್ಸ್ 35 ಅದರ, ಗರ್ಲ್ಸ್ 35 ಅದರ. ಇಲ್ಲಿ ಏನ್ ಮಾಡ್ತೀನಿ, ಈ ಬಾಯ್ಸ್ ನ್ಯಾಗಿಂದ 5 ಹುಡುಗರು ತೋತೀನಿ, ಈ ಗರ್ಲ್ಸ್ ನ್ಯಾಗಿಂದ 5 ಹುಡುಗರು ತೋತೀನಿ. 5 + 5 ಟೋಟಲ್ 10 ಸ್ಯಾಂಪಲ್ಸ್ ಆಯ್ತು. ನಂಬರ್ ಆಫ್ ಯೂನಿಟ್ಸ್ ಇನ್ ದ ಸ್ಯಾಂಪಲ್ ಇಸ್ 10. ಈಗ ಈಕ್ವಲ್ ತಗೋದು. ಅದಕ್ಕೆ ನೋಡಿ, ದಿಸ್ ಮೆಥಡ್ ಆಫ್ ಸ್ಯಾಂಪ್ಲಿಂಗ್ ಇಸ್ ಅಡಾಪ್ಟೆಡ್. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, when the population can be split into groups. ಯಾವಾಗ ನಾ ಪಾಪ್ಯುಲೇಷನ್ ಅನ್ನ ಬೇರೆ ಬೇರೆ ಭಾಗದಲ್ಲಿ ಗ್ರೂಪ್ಸ್ ನಾಗ, ಗ್ರೂಪ್ಸ್ ಅಂದ್ರೆ ಸ್ಟೇಟಾ ನೋಡು, ಗ್ರೂಪ್ ಅಂದ್ರೆ ಸ್ಟ್ರೇಟಮ್ ಸಿಂಗುಲರ್, ಇದು ಸ್ಟ್ರೇಟಮ್ ಅದಲ್ಲ, ಇದು ಗ್ರೂಪ್ ಅಂತಾರ. ಗ್ರೂಪ್ಸ್ ಅಂದ್ರೆ ಪ್ಲೂರಲ್ ಸ್ಟೇಟಾ. ಈ ಮೆಥಡ್ ನ ಯಾವಾಗ ಯೂಸ್ ಮಾಡ್ತೀನಿ, ದಿಸ್ ಮೆಥಡ್ ಆಫ್ ಸ್ಯಾಂಪ್ಲಿಂಗ್ ಇಸ್ ಅಡಾಪ್ಟೆಡ್ ಆರ್ ಯೂಸ್ಡ್ when the population can be split into groups. ಬೇರೆ ಗ್ರೂಪ್ ನಲ್ಲಿ ಡಿವೈಡ್ ಮಾಡಬಹುದಲ್ಲ, ಅಂತಲ್ಲಿ ನಾ ಇದನ್ನ ಯೂಸ್ ಮಾಡ್ತೀನಿ. which are homogeneous with respect to some characteristics. ಯಾವ ಹೋಮೋಜಿನಿಯಸ್ ತಾವ್, ವಿಚ್ ಅಂದ್ರ ಗ್ರೂಪ್ಸ್. ಗ್ರೂಪ್ಸ್ ಆರ್ ಹೋಮೋಜಿನಿಯಸ್ ವಿತ್ ರೆಸ್ಪೆಕ್ಟ್ ಟು ಸಮ್ ಕ್ಯಾರೆಕ್ಟರಿಸ್ಟಿಕ್. ಕೆಲವೊಂದು ಗುಣಧರ್ಮಗಳಿಂದ ಅವು ಗ್ರೂಪ್ಸ್ ಗಳು ಒಂದೊಂದು ರೀತಿ ಬೇರೆ ಇರ್ತಾವ. ಹೆಂಗಪ್ಪ, ಇಲ್ಲಿ ಗರ್ಲ್ಸ್ ಬಾಯ್ಸ್. ಸೊ ದೀಸ್ ಬಾಯ್ಸ್ ಆರ್ ಹೋಮೋಜಿನಿಯಸ್ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಲ್ಡ್ ಆಸ್ ಸೆಕ್ಸ್, ಮೇಲ್. ಗರ್ಲ್ಸ್ ಆರ್ ಆಲ್ ಗರ್ಲ್ಸ್, ಎಲ್ಲಾ ಗರ್ಲ್ಸ್ ಒಂದೇ ಅಂತೀವಿ ನಾವು ವಿತ್ ರೆಸ್ಪೆಕ್ಟ್ ಟು, ಎಲ್ಲಾ ಗರ್ಲ್ಸ್ ಒಂದೇ ವಿತ್ ರೆಸ್ಪೆಕ್ಟ್ ಟು ಸೆಕ್ಸ್. ಫಿಮೇಲ್, ಎಲ್ಲಾ ಬಾಯ್ಸ್ ಒಂದೇ ವಿತ್ ರೆಸ್ಪೆಕ್ಟ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಕಾಲ್ಡ್ ಆಸ್ ಸೆಕ್ಸ್, ಮೇಲ್. ಬೇರೆ ಬೇರೆ ಮಾಡ್ತೀವಿ ಆಯ್ತಾ. ಅದೇ ರೀತಿ ನಾನೇನ್ ಮಾಡ್ಬೋದು, ಐ ಕ್ಯಾನ್ ಮೇಕ್ ದೇಮ್, ಒಂದು ಇದ್ರಾಗ ಮಾಡಿದೆ ಕ್ಲಾಸ್ ನಾಗ. ಇನ್ನೊಂದು ಐ ಕ್ಯಾನ್ ಮೇಕ್ ವಿತ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸ್ಕೋರ್ಡ್ ಲೆಸ್ ದೆನ್ 10 ಇಂಟರ್ನಲ್ ಮಾರ್ಕ್ಸ್. ಲೆಸ್ ದೆನ್ 10 ಮಾರ್ಕ್ಸ್ ತಗೊಂಡವ್ರದ್ದು ಒಂದು ಗ್ರೂಪ್ ಬೇರೆ, ಮೋರ್ ದೆನ್ 10 ತಗೊಂಡವ್ರದ್ದು ಒಂದು ಗ್ರೂಪ್ ಬೇರೆ. ಕರೆಕ್ಟ್. ಲೆಸ್ ದೆನ್ 10 ಮಾಡ, ಮೋರ್ ದೆನ್ 10 ವಿತ್ ರೆಸ್ಪೆಕ್ಟ್ ಟು ಹೋಮೋಜಿನಿಯಸ್, ವಿತ್ ರೆಸ್ಪೆಕ್ಟ್ ಟು ಯಾವ ಕ್ಯಾರೆಕ್ಟರಿಸ್ಟಿಕ್ಸ್ ಆಗ್ತೈತಿ, ಮಾರ್ಕ್ಸ್ ಆಗ್ತೈತಿ, ಮಾರ್ಕ್ಸ್. ಈ ಮಾರ್ಕ್ಸ್ ಬೇಸಿಸ್ ಮೇಲೆ ನಾನು ಗ್ರೂಪ್ ಮಾಡಿದೆ. ಇಲ್ಲಿ ಸೆಕ್ಸ್ ಬೇಸಿಸ್ ಮೇಲೆ ಗ್ರೂಪ್ ಮಾಡಿದೆ. ಇಲ್ಲಿ ಏನಂತಾರೆ, when the population can be split into groups which are homogeneous with respect to some characteristics. ಹೋಮೋಜಿನಿಯಸ್ ಅಂದ್ರೆ ಎಲ್ಲ ಒಂದೇ ಅದಾವ, ಯಾವ್ದೋ ಒಂದು ಕಾರಣದಿಂದ ಆ ಗ್ರೂಪ್ ಒಂದೇ. ಈಗ ಹೆಣ್ಮಕ್ಳು ಗಂಡ್ಮಕ್ಳು ಯಾವ್ದೋ ಒಂದು ಕಾರಣದಿಂದ ಹೆಣ್ಮಕ್ಳು ಒಂದು ಗ್ರೂಪ್ ಅಂತ ಹೇಳ್ಬೋದು, ಯಾಕೆ ಸೆಕ್ಸ್ ಅದು ಫಿಮೇಲ್. ಯಾವುದೇ ಒಂದು ಕಾರಣದಿಂದ ಎಲ್ಲಾ ಗಂಡ್ಮಕ್ಳಿಗೆ ಒಂದು ಗ್ರೂಪ್ ಅನ್ಬೋದು, ಯಾಕೆ ಸೆಕ್ಸ್ ಮೇಲ್. ಹಂಗ ದೇ ಆರ್ ಹೋಮೋಜಿನಿಯಸ್ ವಿತ್ ರೆಸ್ಪೆಕ್ಟ್ ಟು ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾನೀಗ ಜೆಂಡರ್ ಮೇಲೆ, ವಿತ್ ರೆಸ್ಪೆಕ್ಟ್ ಟು ಜೆಂಡರ್, ಐ ಹ್ಯಾವ್ ಮೇಡ್ ದೆಮ್ ಆಸ್ ಡಿಫರೆಂಟ್ ಗ್ರೂಪ್ಸ್. ಎಲ್ಲಾ ಹುಡುಗರಿಗೆ ಒಂದೇ ಅಂತೀವ್ ವಿತ್ ರೆಸ್ಪೆಕ್ಟ್ ಟು ಜೆಂಡರ್. ಅದ್ರಾಗ ಶಾಣೆ ಇದ್ದವ ಬೇರೆ, ದಡ್ಡ ಇದ್ದವ ಬೇರೆ, ಅದ್ರಾಗ ಕೆಂಪ್ ಇದ್ದವ ಬೇರೆ, ಬರೀ ಬಿಳಿ ಇದ್ದವ ಬೇರೆ, ಅದ್ರಾಗ ಎತ್ತರ ಇದ್ದವ ಬೇರೆ, ಅದ್ರಾಗ ಗಿಡ್ಡ ಇದ್ದವ ಬೇರೆ, ಅದ್ರಾಗ ದಪ್ಪ ಇದ್ದವ ಬೇರೆ, ಹಂಗ ಬೇರೆ ಅಲ್ಲ. ಯಾವ್ದಾರ ಒಂದು ಕ್ಯಾರೆಕ್ಟರಿಸ್ಟಿಕ್, ಎಲ್ಲಾ ಹುಡುಗರು ಅದಾರ, their gender is male, they are homogeneous with respect to the characteristics gender or sex ಅಂತ ಹೇಳ್ತೀವಿ. they are all homogeneous, all boys are ಒಂದೇ ಟೈಪ್ ಇರ್ತದ ಅವ್ರು characters with respect to the homogeneous characteristics called as gender or sex. all girls are same with respect to the gender or with respect to the characteristic called as gender or sex ಅಂತ ಹೇಳ್ತೀವಿ. so the method of sampling, this method of sampling is adopted when the population can be split into groups or strata which are homogeneous with respect to some characteristics. In this method, the population is divided into homogeneous strata. ಈ ಮೆಥಡ್ ಅಲ್ಲಿ ಪಾಪ್ಯುಲೇಷನ್ ಅನ್ನ ಭಾಗಗಳ ಮಾಡ್ತೀವಿ. ಸ್ಟ್ರೇಟಾ ಅಂದ್ರೆ ಭಾಗಗಳು, ಗುಂಪುಗಳನ್ನ ಮಾಡ್ತೀವಿ. ಓಕೆ, ಹೋಮೋಜಿನಿಯಸ್ ಗುಂಪುಗಳು, ಆ ಗುಂಪು ಹೆಂಗಿರ್ಬೇಕು, ಯಾವುದೇ ಒಂದು ಕಾರಣದಿಂದ ಒಂದೇ ರೀತಿ ಇರ್ಬೇಕು. ಈ ಹುಡುಗಿಯರೆಲ್ಲ ಒಂದೇ ರೀತಿ, ಯಾಕ ದೇ ಆರ್ ಫಿಮೇಲ್ ಅಂತನೂ ಕಾರಣದಿಂದ ಒಂದೊಂದು ಟೈಪ್. ಫ್ರಮ್ ಡಿವೈಡ್ ಇಂಟು ಹೋಮೋಜಿನಿಯಸ್ ಸ್ಟ್ರೇಟಾ. ಅದನ್ನ ಹುಡುಗರ್ನ ಬೇರೆ ಮಾಡಿದೆ, ಹುಡುಗಿಯರ್ನ ಬೇರೆ ಮಾಡಿದೆ, ದೇ ಆರ್ ಹೋಮೋಜಿನಿಯಸ್ ವಿತ್ ರೆಸ್ಪೆಕ್ಟ್ ಟು ಸೆಕ್ಸ್ ಅಂತ ಹೇಳ್ತೀವಿ. ಅದೇ ನಾನು ಲೆಸ್ ದೆನ್ 10 ಮಾರ್ಕ್ಸ್ ತಗೊಂಡವರು, ಮೋರ್ ದೆನ್ 10 ಮಾರ್ಕ್ಸ್ ತಗೊಂಡವ್ರು ಡಿವೈಡ್ ಮಾಡಿದ್ದೆ ಅಂದ್ರೆ ಬೇರೆ ಬೇರೆ, ಅದ್ರಲ್ಲಿ ಹುಡುಗಿಯರು ಮಿಕ್ಸ್ ಬಂದ್ಬಿಡ್ತಾರೆ. ಲೆಸ್ ದೆನ್ 10 ಮಾಡಿದವ್ರ ಒಂದು 35 ಹುಡುಗ ಬಂದಿರ್ತೀವಿ ಸ್ಟೂಡೆಂಟ್ಸ್, ಅದ್ರಲ್ಲಿ ಹುಡುಗರು ಮಿಕ್ಸ್ ಇರ್ತಾರೆ. ಮೋರ್ ದೆನ್ 10 ಬೇರೆ ಮಾಡೀನಿ, ಅದ್ರಾಗೂ ಹುಡುಗಿಯರು ಮಿಕ್ಸ್ ಇರ್ತಾರೆ. ಬಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಅವರು ಹೋಮೋಜಿನಿಯಸ್ ಅದಾರೆ ವಿತ್ ರೆಸ್ಪೆಕ್ಟ್ ಟು ವಾಟ್, ವಿತ್ ರೆಸ್ಪೆಕ್ಟ್ ಟು ಮಾರ್ಕ್ಸ್ ಟೇಕನ್ ಬೈ ದಮ್. ಮಾರ್ಕ್ಸ್ ಎಷ್ಟು ಕೂಡ ತಗೊಂಡಲ್ಲ ಅದ್ರ ಮೇಲೆ ಅವ್ರು ಹೋಮೋಜಿನಿಯಸ್ ಅದಾರ, ಅದ್ರಾಗ ಹುಡುಗಿಯರು ಹೋದಾರ, ಹುಡುಗರು ಅದಾರ. ಅರ್ಥ ಆಯ್ತು ನಿಮಗೆ? ಬಟ್ ದೇ ಆರ್ ಹೆಟ್ರೋಜಿನಿಯಸ್ ವಿತ್ ರೆಸ್ಪೆಕ್ಟ್ ಟು ಸೆಕ್ಸ್. ಅದ್ರಾಗ ಹುಡುಗಿಯರು ಮಿಕ್ಸ್ ಅದಲ್ಲ, heterogeneous with respect to, but homogeneous with respect to marks obtained by them is all have taken less than marks. ಈ ಕಡೆ ಕೂತವ್ರು ಎಲ್ಲಾ 35 ಸ್ಟೂಡೆಂಟ್ಸ್
10ಕ್ಕಿಂತ ಕಡಿಮೆ ತಗೊಂಡಾರ. ಈ ಕಡೆ ಕೊಟ್ಟಂತ ಎಲ್ಲಾ 35 ಸ್ಟೂಡೆಂಟ್ಸ್ 10ಕ್ಕಿಂತ ಹೆಚ್ಚು ತಗೊಂಡಾರ. ಈ ರೀತಿ ಮಾರ್ಕ್ಸ್ ವ್ಯಾಲ್ಯೂ ಮಾಡ್ಬೋದು, ಸೆಕ್ಸ್ ವ್ಯಾಲ್ಯೂ ಮಾಡ್ಬೋದು ನಾನು. Okay, so in this method the population is divided into homogeneous strata and from ಮೊದಲ ಡಿವೈಡ್ ಮಾಡ್ತೇನೆ, ಆಮೇಲೆ ಎರಡು ಗುಂಪು ಮಾಡಿದೆ ಗರ್ಲ್ಸ್ ಬಾಯ್ಸ್. ಆಮೇಲೆ ಫ್ರಮ್ ಈಚ್ ಸ್ಟ್ರೇಟಮ್ ಅಂದ್ರೆ ಫ್ರಮ್ ಈಚ್ ಗ್ರೂಪ್, ನಾ ಹೇಳಿ ನಿಮಗೆ ಸ್ಟ್ರೇಟಾ ಅಂದ್ರೆ ಗ್ರೂಪ್ಸ್, ಸ್ಟ್ರೇಟಮ್ ಅಂದ್ರೆ ಗ್ರೂಪ್ ಸಿಂಗುಲರ್. ಫ್ರಮ್ ಈಚ್ ಸ್ಟ್ರೇಟಮ್ ಅಪ್ರೋಪ್ರಿಯೇಟ್ ನಂಬರ್ಸ್, ಒಂದೊಂದು ಗುಂಪಿನಲ್ಲಿ ನಮಗೆ ಎಷ್ಟು ಬೇಕಷ್ಟು ಅಪ್ರೋಪ್ರಿಯೇಟ್, ನಾ ಯಾವ್ದೋ ಒಂದು ಮೆಥಡ್ ಡಿಸೈಡ್ ಮಾಡೀನಿ, ಬಾಯ್ಸ್ 5 ಗರ್ಲ್ಸ್ 5 ಅಪ್ರೋಪ್ರಿಯೇಟ್, ನಾ ಯಾವ್ದೋ ಒಂದು ಮೆಥಡ್ ಡಿಸೈಡ್ ಮಾಡಿ ಅಪ್ರೋಪ್ರಿಯೇಟ್ ನಂಬರ್ಸ್ ತಗೋಬಹುದು ನಾನು, ಅಥವಾ ಈಕ್ವಲ್ ನಂಬರ್ಸ್ ತಗೋಬಹುದು. ಈಕ್ವಲ್ ನಂಬರ್ ಇಲ್ಲಿ 5 ಹುಡುಗರು ತೋತೀನಿ, 5 ಹುಡುಗಿಯರ್ ತೋತೀನಿ, ಈಕ್ವಲ್ ನಂಬರ್ ತೋತೀನಿ. ಗರ್ಲ್ಸ್ 5 ಬಾಯ್ಸ್ 5, ನಾ ಅದ್ರಾಗ ಏನೋ ಡಿಫ್ರೆನ್ಶಿಯೇಟ್ ಮಾಡಂಗ ಈಕ್ವಲ್ ನಂಬರ್ ತಗೋಬಹುದು. ಅಥವಾ ಐ ಕ್ಯಾನ್ ಟೇಕ್ ಅಪ್ರೋಪ್ರಿಯೇಟ್ ನಂಬರ್ಸ್, ನನ್ಗೆ ಎಷ್ಟು ಬೇಕಷ್ಟು ತಗೋಬಹುದು. ಇಲ್ಲಿ 5, ಇಲ್ಲಿ 3, ಇಲ್ಲಿ 7 ತಗೋಬಹುದು, ಇಲ್ಲಿ 4, ಇಲ್ಲಿ 6 ತಗೋಬಹುದು. 10 ಬೇಕಾಗಿತ್ತು ನಂಗೆ, ಸ್ಯಾಂಪಲ್ ಸೈಜ್ ಏನ್ ಬೇಕಾಗಿತ್ತು, 10 ಬೇಕಾಗಿತ್ತು ತಿಳ್ಕೊರಿ. ಆ 10ನ ನಾ ಯಾವ ರೀತಿ ತಗೋಬಹುದು, ಈ 10ನ ನಾನು ಹೆಂಗ್ ಮಾಡ್ಬೋದು, ಅಪ್ರೋಪ್ರಿಯೇಟ್ ನಂಬರ್ಸ್ ನನಗೆ ಹೆಂಗ್ ಅನಿಸ್ತಂಗ ನಾನು ಯಾವ್ದೋ ಒಂದು ಮೆಥಡ್ ಡಿಸೈಡ್ ಮಾಡೀನಿ, ಹುಡುಗಿಯಾರ ಬಾಯ್ಸ್ 6 ಗರ್ಲ್ಸ್ 4, ಇದು ಅಪ್ರೋಪ್ರಿಯೇಟ್ ನನಗೆ ಹೆಂಗ್ ಅನಿಸ್ತಂಗ ಮಾಡಿ ಯಾವ್ದೋ ಒಂದು ಮೆಥಡ್ ಮಾಡೀನಿ. ಅಥವಾ ಈಕ್ವಲ್ ನಂಬರ್ಸ್ ತಗೋಬಹುದು, 5 ಹುಡುಗರು 5 ಹುಡುಗಿಯರು. ಅಥವಾ ನಾನೇನ್ ಮಾಡ್ಬೋದು, ಆರ್ ನಂಬರ್ಸ್ ಪ್ರಪೋರ್ಷನಲ್ ಟು ದ ಸ್ಟ್ರೇಟಮ್ ಸೈಜ್, ನಾ ನಂಬರ್ಗಳು ಎಂತಾವ್ ತಗೋತೀನಿ ಅದ್ರಾಗ ಎಷ್ಟೆಷ್ಟು ಆರಿಸ್ತೀನಿ ಅಂದ್ರೆ ಸ್ಯಾಂಪಲ್ ಎಟ್ ಪ್ರಪೋರ್ಷನಲ್ ಟು ದ ಸ್ಟ್ರೇಟಮ್ ಸೈಜ್. ಸ್ಟ್ರೇಟಮ್ ಸೈಜ್ ಗ್ರೂಪ್ ಸೈಜ್ ಏನೈತೆ ಅದ್ರ ಪ್ರಕಾರ ಈಕ್ವಲ್ ಐತಿ ಅಂದ್ರ ಈಕ್ವಲ್ 5 ತಗೋತೀನಿ, 10 ಬೇಕಾಗ್ಯದ ನಂಗೆ. ಈಕ್ವಲ್ ಇರ್ಲಿಲ್ಲ, 20 ಹುಡುಗಿಯರ್ ಅದಾರ 50 ಹುಡುಗರು ಅದಾರ ಅಂದ್ರ ಅದ್ರ ಪ್ರಪೋರ್ಷನೇಟ್ ತಗೋತೀನಿ. ಓಕೆ, ಪ್ರಪೋರ್ಷನೇಟ್ ಹೆಂಗ್ ತಗೋತೀನಿಪ್ಪ, ಇದ್ರ 20 ಬಾಯ್ಸ್ ಅದಾರ, 10 ಅಂದ್ರ ಎಷ್ಟು ತಗೋಬೇಕು. ಸೊ 10 × 20 ಡಿವೈಡೆಡ್ ಬೈ 50 ಹಿಂಗ್ ಮಾಡಿದಾಗ ಏನ್ ಬರ್ತೈತಿ ನನಗ 4 ಬರ್ತೈತಿ. ಸೊ ಇಲ್ಲಿ 4 ಉಳಿದಿದ್ದ 6 ಇಲ್ಲಿ ಪ್ರಪೋರ್ಷನೇಟ್ ತಗೊಂಡ್ ನೋಡ್ರಿ. 50 ಅಂದ್ರ 50ರಾಗ 20 ಹುಡುಗರ್ದಾರ, 10ರಾಗ ಎಷ್ಟು ಹುಡುಗರು ಇರ್ಬೇಕ ಚೆಕ್ ಮಾಡ್ಬೇಕು. ಹಂಗ್ ಮಾಡಿದಾಗ ನಂಗ 4 ಬಂತು. ಇದು ಪ್ರಪೋರ್ಷನೇಟ್ ಅಂತಾರ. ಅಕಸ್ಮಾತ್ ಇಲ್ಲಿ ಬಾಯ್ಸ್ 30 ಅದಾರ, ಗರ್ಲ್ಸ್ 40 ಅದಾರ ಅಂತ ತಿಳ್ಕೊರಿ, ಅವಾಗ 50 ಹುಡುಗರಿಗೆ 50 ಸ್ಟೂಡೆಂಟ್ಸ್ಗೆ 30 ಬಾಯ್ಸ್, ಓಕೆ 10 ಸ್ಟೂಡೆಂಟ್ಸ್ಗೆ 8 ಅಂತ ಹೇಳಿ ಪ್ರಶ್ನೆ ಬರ್ತೈತಿ. ಅವಾಗ ಏನ್ ಮಾಡ್ತೇವೆ, 10 × 30 ಡಿವೈಡೆಡ್ ಬೈ 50 ಮಾಡ್ತೀನಿ. 0 0 ಇತ್ತು, 5 5 2 ಇಲ್ಲಿ 6 ಬರ್ತದೆ. ಸೊ ಅವಾಗ ಏನ್ ಮಾಡ್ತೀನಿ, ಇಲ್ಲಿ 6 ತಗೋತೀನಿ, ಉಳಿದಿದ್ದು ಎಷ್ಟದ 4 ಅದ. ಸೊ ಟೋಟಲ್ ಏನಾಗ್ತದ 10 ಆಗ್ತದ. ಸೊ ಐ ಕ್ಯಾನ್ ಏನ್ ಮಾಡ್ಬೋದು ನಾನು, ಐ ಕ್ಯಾನ್ ಟೇಕ್ first in this method the population is divided into homogeneous strata, homogeneous groups ಮಾಡ್ತೀನಿ. from each stratum appropriate numbers ತಗೋಬಹುದು, ಅಂದ್ರೆ ಯಾವ್ದೋ ಒಂದು ಲೆಕ್ಕ, ಯಾವ್ದೋ ಒಂದು ಅಪ್ರೋಪ್ರಿಯೇಟ್ ನನ್ಗೆ ಯಾವ್ದನ್ನ ಸಂಘ, ಅಥವಾ ಈಕ್ವಲ್ ತಗೋಬಹುದು ಈಚ್ ಗ್ರೂಪ್ ನಿಂದ, ಅಥವಾ ನಂಬರ್ಸ್ ಪ್ರಪೋರ್ಷನಲ್ ಟು ದ ಸ್ಟ್ರೇಟಮ್ ಸೈಜ್. ಈಗ ಹೆಂಗ್ ಮಾಡಿದ್ದೇನೆ, ಸ್ಟ್ರೇಟಮ್ ಸೈಜ್ ಏನೋ ಅದ್ರ ಪ್ರಕಾರ ನಂಬರ್ಸ್ ಪ್ರಪೋರ್ಷನಲ್ ತಗೊಂಡು, ಅದ್ರ ಪ್ರಪೋರ್ಷನಲ್ ನಂಬರ್ಸ್ ತಗೊಂಡು ಆಫ್ ಯೂನಿಟ್ಸ್ ಸ್ಟ್ರೇಟಮ್ ಸೈಜ್ ಅದರಷ್ಟು ಯೂನಿಟ್ಸ್ ತಗೊಂಡು, ಆಮೇಲೆ ಇವನ್ನ ಆರ್ ಸೆಲೆಕ್ಟ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಇನ್ನು ಸೆಲೆಕ್ಟ್ ಹೆಂಗ್ ಮಾಡ್ತೀವಿ, 30ರಾಗ 6 40ರಾಗ 4 ಹೆಂಗ್ ಸೆಲೆಕ್ಟ್ ಮಾಡ್ತೀವಿ, ಬೈ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ನಂಬರ್ಸ್ ಡಿಸೈಡ್ ಮಾಡಿದ್ವಿ, 30ರಾಗ 6 ಸೆಲೆಕ್ಟ್ ಮಾಡ್ಬೇಕು, 40ರಾಗ 4 ಸೆಲೆಕ್ಟ್ ಮಾಡ್ಬೇಕು. ಅದನ್ನ ಸೆಲೆಕ್ಟ್ ಹೆಂಗ್ ಮಾಡ್ತೀನ, ಯು ವಿಲ್ ಡೂ ಇಟ್ ಬೈ ಯೂಸಿಂಗ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್ ಓನ್ಲಿ, ದಟ್ ಈಸ್ ಐದರ್ ಬೈ ಲಾಟರಿ ಮೆಥಡ್ ಆರ್ ಬೈ ಯೂಸಿಂಗ್ ವಾಟ್ ಯು ಸೇ ಟೇಬಲ್ಸ್ ಆಫ್ ರ್ಯಾಂಡಮ್ ನಂಬರ್ಸ್. ಮುಂದ ಇದು ಡಿಸೈಡ್ ಮಾಡೋದೇನಂದ್ರೆ ಯಾವ ಸ್ಟೇಟಮ್ ನ್ಯಾಗ ಎಷ್ಟು ತಗೋಬೇಕು ಸ್ಯಾಂಪಲ್, ಅದೇನ್ ಡಿಸೈಡ್ ಮಾಡ್ತಿಲ್ಲ, ಅದನ್ನ ಇಲ್ಲಿ ತನಕ ಹೇಳಿದೆ. ಮುಂದ ಒಮ್ಮೆ ಡಿಸೈಡ್ ಮಾಡಿದ್ವಿ ಯಾವ ಸ್ಟ್ರೇಟಮ್ ನಿಂದ ಎಷ್ಟು ಸ್ಯಾಂಪಲ್ ತಗೋಬೇಕಂತ, ಟೋಟಲ್ 10 ಅದ ಸ್ಯಾಂಪಲ್ ಸೈಜ್, ಇದ್ರಾಗ 6 ಇದ್ರಾಗ 4 ತಗೋಬೇಕಂತ ಡಿಸೈಡ್ ಮಾಡಿದ ಬಳಕ ಮುಂದೆ ಇವು ಹೆಂಗ್ ತಗೋಬೇಕು 6 ಇವ್ ಹೆಂಗ್ 10 ತಗೋಬೇಕು, ಆ ಪ್ರಶ್ನೆಗೆ ಉತ್ತರ ಏನೈತಿ, ಯು ಹ್ಯಾವ್ ಟು ಯೂಸ್ ಅಗೇನ್ ದ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್. ಅಂದ್ರೆ ಈ 30 ಚೀಟಿ ಮಾಡು, ಮಡಸು, ಬ್ಯಾಗ್ನ ಹಾಕು, ಅಳಗಾಡ್ಸು, 1 ತೆಗಿ, ಮತ್ತೆ ಅಳಗಾಡ್ಸು, 2 ತೆಗಿ, ಹಿಂಗ್ 6 ತೆಗಿತಿ. ಈ ಗರ್ಲ್ಸ್ 40 ಬೇರೆ ಒಂದು ಚೀಟಿ ಮಾಡು, 40 ಮಂದಿದು, ಬ್ಯಾಗ್ನ ಹಾಕು, ಅಳ್ಳಾಡ್ಸು, 1 2 3 4 ತಗೋ, ಟೋಟಲ್ 10 ಆಗ್ತಾವ. ದಿಸ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಸ್ಟ್ರೇಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ನಾವು ದ ಮೀಟಿಂಗ್ ವಿಲ್ ಬಿ ಓವರ್. ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಏನ್ರಿ ಇದ್ರೆ ಹೇಳ್ರಿ, ಡೌಟ್ ಇದ್ರೆ ತಿಳಿದಿದ್ರೆ ತಿಳಿತಂತ ಹೇಳಿ ಹ್ಯಾಂಡ್ಸ್ ರೇಸ್ ಮಾಡ್ರಿ, ತಿಳಿದಿಲ್ಲ ಅಂದ್ರೂ ನೀವು ಆಡಿಯೋನ ಅನ್ಮ್ಯೂಟ್ ಮಾಡಿ ನನಗೆ ಹೇಳ್ರಿ, ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ರೆಸ್ಪಾಂಡ್ ಪ್ರಾಪರ್ಲಿ, ಫಾಸ್ಟ್. ಟೈಮ್ ಇಸ್ ಲೆಸ್ ದನ್ 30 seconds.
ರೆಸ್ಪಾಂಡ್ ಮಿ ಫಾಸ್ಟ್. ತಿಳಿದಾಯ್ತೋ ಇಲ್ಲೋ? ತಿಳಿದಿರ್ಲಿಕ್ಕಂದ್ರೆ ಮತ್ತೆ ನಾನು ರಿಪೀಟ್ ಹೇಳ್ತೀನಿ, ಏನ್ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಸ್ವಲ್ಪ ಕನ್ಫ್ಯೂಸ್ ಆಗಿರ್ಬೋದು, ಯಾಕಂದ್ರೆ ಆನ್ಲೈನ್ ಸ್ವಲ್ಪ ಆಗುದೇ ಅದು ಹೆಚ್ಚು ಕಡಿಮೆ. ಎಸ್, ಅಕ್ಷತಾ, ಅಮೋಲ್, ಬಾಬಾಗೌಡ ಇವತ್ತು ಬಂದಿಪ್ಪ. ಗುರು ಪೂಜಾರಿ, ಕಂಚಪ್ಪ, ಕಿರಣ್, ನಿತೀಶ್, ಹ್ಯಾವ್ ಯು ಅಂಡರ್ಸ್ಟುಡ್ ಆರ್ ನಾಟ್? ಅಕ್ಷತಾ, Yes, sir. ವೆರಿ ಗುಡ್. ಪಟ ಅನ್ಮ್ಯೂಟ್ ಮಾಡಿ ಹೇಳಿದ್ರೆ ಮುಗ್ದೇ ಹೋಗ್ತದಪ್ಪ.